ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯ ಏನಪ್ಪಾ ಅಂದರೆ ಯಾವ ಅಧಿಸೂಚನೆ ಬಗ್ಗೆ ಮಾಹಿತಿಯನ್ನು ಪಡೆಯಲಿದ್ದೇವೆ ಅಂದರೆ BIS ರಿಕ್ರೂಟ್ಮೆಂಟ್ ಕುರಿತು. ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇಲಾಖೆ ವತಿಯಿಂದ ನಡೆದಿರತಕ್ಕಂತಹ ನೇಮಕಾತಿಯ ಕುರಿತು ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಹುದ್ದೆಗಳ ವಿವರ ಎಲ್ಲ ಮಾಹಿತಿಯನ್ನೆಲ್ಲ ಈ ವಿಡಿಯೋ ಮುಖಾಂತರ ನಾವು ಪಡೆಯಲಿದ್ದೇವೆ. ಸೊ ಮೊದಲನೇದಾಗಿ ಉದ್ಯೋಗದ ವಿವರಗಳನ್ನು ನಾವು ನೋಡೋಣ. ಇಲಾಖೆಯ ಹೆಸರು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, BIS ಅಂತ ಶಾರ್ಟ್ ಒಳಗೂ ಕರೆಯುತ್ತಾರೆ. ಹುದ್ದೆಗಳು ವಿವಿಧ ಹುದ್ದೆಗಳಿದ್ದಾವೆ. ಅವುಗಳ ಹೆಸರು ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇವೆ ಅದು ಕೂಡ ನಾವು ನೋಡೋಣ. ಒಟ್ಟು ಹುದ್ದೆಗಳು 345 ಇದ್ದು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬಹುದು. ಭಾರತದಾದ್ಯಂತ ನೇಮಕಾತಿ ಆಗುವುದು. ಹುದ್ದೆಗಳು ಮತ್ತು ಅವುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಸಹಾಯಕ ನಿರ್ದೇಶಕ 3 ಹುದ್ದೆಗಳು, ಪರ್ಸನಲ್ ಅಸಿಸ್ಟೆಂಟ್ 27 ಹುದ್ದೆಗಳು, ಸಹಾಯಕ ವಿಭಾಗ ಅಧಿಕಾರಿ 43 ಹುದ್ದೆಗಳು, ಸಹಾಯಕ CAD 1 ಹುದ್ದೆ, ಸ್ಟೆನೋಗ್ರಾಫರ್ 19 ಹುದ್ದೆ, ಸೀನಿಯರ್ ಸೆಕ್ರೆಟರಿಯೇಟ್ ಸಹಾಯಕ 128 ಹುದ್ದೆಗಳು, ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ 78 ಹುದ್ದೆಗಳು, ತಾಂತ್ರಿಕ ಸಹಾಯಕ ಲ್ಯಾಬ್ 27 ಹುದ್ದೆಗಳು, ಸೀನಿಯರ್ ತಂತ್ರಜ್ಞ 18 ಮತ್ತು ತಂತ್ರಜ್ಞ 1 ಹುದ್ದೆ ಖಾಲಿ ಇವೆ. ಇದಕ್ಕೆ ಬೇಕಾಗಿರುವಂಥ ವಿದ್ಯಾರ್ಹತೆ ಏನಪ್ಪಾ ಅಂದರೆ BIS ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು 10ನೇ ತರಗತಿ ಹಾಗೂ ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಪದವಿ ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅದೇ ರೀತಿ ಗರಿಷ್ಠ ವಯಸ್ಸು 35 ಇರಬೇಕು. SC ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತದೆ. ಇನ್ನು ವೇತನ ಶ್ರೇಣಿ ಸಹಾಯಕ ನಿರ್ದೇಶಕರಿಗೆ 56,100ದಿಂದ 1,77,500ವರೆಗೆ, ಪರ್ಸನಲ್ ಅಸಿಸ್ಟೆಂಟ್, ಸಹಾಯಕ ವಿಭಾಗ ಅಧಿಕಾರಿ, ಸಹಾಯಕ CAD ಈ ಎಲ್ಲ ಹುದ್ದೆಗಳಿಗೆ 35,400ದಿಂದ 1,12,400ವರೆಗೆ ವೇತನ ಇರುತ್ತದೆ. ಸ್ಟೆನೋಗ್ರಾಫರ್ ಮತ್ತು ಸೀನಿಯರ್ ಸೆಕ್ರೆಟರಿಯೇಟ್ ಸಹಾಯಕರಿಗೆ 25,500ದಿಂದ 81,100ವರೆಗೆ ವೇತನ ಇರುತ್ತದೆ. ಅದೇ ರೀತಿ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕರಿಗೆ 19,900ದಿಂದ 63,200ವರೆಗೆ ವೇತನ ಇದ್ದು, ತಾಂತ್ರಿಕ ಸಹಾಯಕರಿಗೆ 35,400ದಿಂದ 1,12,400ವರೆಗೆ ವೇತನ ಇರುತ್ತದೆ. ಅದೇ ರೀತಿ ಸೀನಿಯರ್ ತಂತ್ರಜ್ಞರಿಗೆ 25,500ದಿಂದ 81,100ವರೆಗೆ ಮತ್ತು ತಂತ್ರಜ್ಞಗೆ 19,900ದಿಂದ 63,200ವರೆಗೆ ವೇತನ ಇರುತ್ತದೆ. ಇನ್ನು ಅರ್ಜಿ ಶುಲ್ಕ ಏನಂತೆಲ್ಲ SC ST ಅಂಗವಿಕಲ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ, BIS ನಲ್ಲಿ ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಸಹಾಯಕ ನಿರ್ದೇಶಕರು ಹಿಂದಿ, ಸಹಾಯಕ ನಿರ್ದೇಶಕರು ಹಣಕಾಸು ಅಂದರೆ ಫೈನಾನ್ಸ್ ಮತ್ತು ಸಹಾಯಕ ನಿರ್ದೇಶಕರು ಮಾರ್ಕೆಟಿಂಗ್ ಮತ್ತು ಗ್ರಾಹಕ ವ್ಯವಹಾರಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ₹800 ಮತ್ತು ಉಳಿದ ಹುದ್ದೆಗಳಿಗೆ ₹500 ಆನ್ಲೈನ್ ಫೀ ಇರುತ್ತದೆ. ಆಯ್ಕೆ ವಿಧಾನ ಏನೈತಿಲ್ಲ, ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ, ಪ್ರಾಯೋಗಿಕ ಕೌಶಲ್ಯ ಪರೀಕ್ಷೆ ಅಂದರೆ ಸ್ಕಿಲ್ ಟೆಸ್ಟ್, ದಾಖಲೆ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಸೆಪ್ಟೆಂಬರ್ 9 ಇದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 30 ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.